ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ 88 ಪೋರ್ಟಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಲಯನ್ ಗೇಟ್ ಪೋರ್ಟಲ್ ಅಂತ ಹೇಳ್ತೀವಿ. ಇದನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಲಾಸ್ಟಲ್ಲಿ ಕಮೆಂಟ್ ಮಾಡಿ, ಓಕೆ? ಈ ವಿಡಿಯೋ ಫುಲ್ ನೋಡಿ ಆದಮೇಲೆ ಕಮೆಂಟ್ ಮಾಡಿ. ಇದನ್ನು ಲಯನ್ ಗೇಟ್ ಪೋರ್ಟಲ್ 88 ಪೋರ್ಟಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಜುಲೈ 26ಗೆ ಈ ಒಂದು ಪೋರ್ಟಲ್ಲು ಓಪನ್ ಆಗಿದೆ. ಜುಲೈ 26 ಈ ಒಂದು ಗೇಟ್ ಓಪನ್ ಆಗಿದೆ. ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ, ಈ ಒಂದು ಪೋರ್ಟಲು ಈ ಮಂತು 26ವರೆಗೂ ಇರುತ್ತೆ. ಆ್ಯಂಡ್ ಯಾವ್ಯಾವಾಗೆಲ್ಲ ಮಾಡಬೇಕು ಅಂದರೆ, ನೀವು 8ಕ್ಕೆ ಮಾಡ್ಬೋದು. ಈ ಮಂತ್ 8ಕ್ಕೆ ನೀವು 88 ಪೋರ್ಟಲನ್ನು ಮಾಡ್ಬೋದು. ಆ್ಯಂಡ್ 17ಕ್ಕೆ ನೀವು ಮಾಡ್ಬೋದು. 1 + 7 = 8 ಆಗುತ್ತೆ. ಸೊ 2 + 6 = 8 ಆಗುತ್ತೆ. ಸೊ 8ಕ್ಕೆ ಮಾಡ್ಬೋದು, 17ನೇ ತಾರೀಕಿಗೆ ಮಾಡ್ಬೋದು, 26ನೇ ತಾರೀಕಿಗೆ ನೀವು ಮಾಡ್ಬೋದು. ಯಾವ್ಯಾವ ಡೇಟ್ಗೆ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಇದಕ್ಕೂ ಈ ಒಂದು ಪೋರ್ಟಲ್ಗೂ ಆ್ಯಂಡ್ ಪೀರಿಯಡ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಯಾರು ಬೇಕಾದರೂ ಮಾಡ್ಬೋದು. ಈವನ್ ನೀವು ಪೀರಿಯಡ್ಸಲ್ಲಿದ್ದರೂ ನೀವು ಮಾಡ್ಬೋದು, ಓಕೆ? ಬಟ್ ವೆರಿ ಪವರ್ಫುಲ್ ಅಂದರೆ ಈ ಮಂತು 8ನೇ ತಾರೀಕು, ಓಕೆ? ಆಗಸ್ಟ್ 8ನೇ ತಾರೀಕು ವೆರಿ 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 ಪವರ್ಫುಲ್ಲು. ಹಾಗಾಗಿ ಹೇಳ್ತಾ ಇರೋದು. ಜುಲೈ 26 2 + 6 = 8 ಆಗುತ್ತೆ ಅಲ್ವಾ? ಸೊ ಆವಾಗಲೇ ಈ ಒಂದು ಗೇಟ್ದು ಮ್ಯಾನಿಫೆಸ್ಟೇಷನ್ನು ಓಪನ್ ಆಗಿದೆ, ಈ ಒಂದು ಗೇಟ್ವೇದು. ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ, ಇನ್ನು ಇವಾಗ ಮಾಡ್ತಾಯಿದ್ದೀನಿ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕ್ಬೋದು. ಈ ಒಂದು ಪೋರ್ಟಲನ್ನು ಹೇಗೆ ಮ್ಯಾನಿಫೆಸ್ಟೇಷನನ್ನು ಯಾವ ಥರ ಮಾಡಬೇಕು ಅಂದರೆ, ಇಲ್ಲಿ ನೋಡ್ಬೋದು. ನಾನು 888888 ಅಂತ ಹೀಗೆ ಹಾಕಿದ್ದೀನಿ. ಆ್ಯಂಡ್ ನೀವು ಹೀಗೆ ತಿರುಗಿಸಿದಾಗ ಇದು 8888 ಅಂತ ಅನಿಸುತ್ತೆ. ಮತ್ತು ನೀವು ಹೀಗೆ ತಿರುಗಿಸಿದಾಗ 8888 ಆ್ಯಂಡ್ ಹೀಗೆ ತಿರುಗಿಸಿದಾಗ 8888 ಈ ಥರ. ಆ್ಯಂಡ್ ನೀವು ಹೀಗೆ ಇಟ್ಕೊಂಡ್ರೆ ಹಿಂಗೆ ನೋಡಿದ್ರೆ 88 ಕಾಣುತ್ತೆ. ಹಿಂಗೆ ನೀವು ನೋಡಿದ್ರೆ ಇನ್ಫಿನೈಟ್. ಆ್ಯಂಡ್ ಈ ಸೈಡ್ ನೋಡಿದ್ರೆ ಇನ್ಫಿನೈಟ್, ಕೆಳಗಡೆ ನೋಡಿದ್ರೆ 888. 8ಗೂ ಇನ್ಫಿನೈಟ್ಗೂ ಏನು ವ್ಯತ್ಯಾಸ ಅಂದರೆ, 8ಅನ್ನು ನಾವು ಈ ಥರ ಬರಿತೀವಿ, ಇನ್ಫಿನೈಟನ್ನು ಇಲ್ಲಿ ಬರ್ದಿದ್ದೀನಿ ಅಲ್ವಾ, ಈ ಥರ. ಸೊ ಈ ಥರ ಬರ್ತೀವಿ. ಇನ್ಫಿನೈಟ್ ಅಂದರೆ ಅನ್ಲಿಮಿಟೆಡ್, ಅದಕ್ಕೆ ಲಿಮಿಟೇ ಇಲ್ಲ. ಸೊ ಅನ್ಲಿಮಿಟೆಡ್. ಹಾಗಾಗಿ 8ಅನ್ನು ಈ ಥರ ಬರೆದ್ರೆ 8 ಕೂಡ ಈ 88 ಪೋರ್ಟಲಲ್ಲಿ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ನಿಮಗೆ ಅನ್ಲಿಮಿಟೆಡ್ ಆಗಿ ಅದು ಸಿಗುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ಮ್ಯಾನಿಫೆಸ್ಟೇಷನನ್ನು ಮಾಡಿ, ಸ್ಕ್ರಿಪ್ಟಿಂಗನ್ನು ತುಂಬ ಯೋಚನೆ ಮಾಡಿಕೊಂಡು ಮಾಡಿ. ಮೊದಲೇ ನೀವು ಮಾಡಿಟ್ಕೊಳ್ಳಿ. ಬಟ್ 8ನೇ ತಾರೀಕು ಮತ್ತೆ ಅದನ್ನು ನೀವು ಮಾಡಿ. ನೀವು 8ನೇ ತಾರೀಕು ಏನೇನೆಲ್ಲ ಮಾಡಬೇಕು, ನೀವು ಜಾಬ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಒಂದು ಸ್ಕ್ರಿಪ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಲವ್ ಲೈಫ್ ಬಗ್ಗೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ಒಂದು ಸ್ಕ್ರಿಪ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲ ಹ್ಯಾಪಿ ಫ್ಯಾಮಿಲಿ ಬೇಕಾ, ಅದ್ರ ಬಗ್ಗೆ ನೀವು ಸ್ಕ್ರಿಪ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಂದೊಂದೇ ಸೆಂಟೆನ್ಸಲ್ಲಿ ಮಾಡ್ತೀನಿ ನಾನು, ಸ್ಕ್ರಿಪ್ಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ, ನೀವು ಅನ್ಲಿಮಿಟೆಡ್ ಆಗಿ ಅನ್ಲಿಮಿಟೆಡ್ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಡಿಸೈರ್ಸ್ ಏನೇನಿದೆ ಅದನ್ನೆಲ್ಲನೂ ಬರೆದಿಟ್ಕೊಳ್ಳಿ. ಆ್ಯಂಡ್ 8ನೇ ತಾರೀಕು ಈ ಥರ ಒಂದು ಈ ಥರ 88 ಈ ಥರ ಬರ್ಕೊಂಡು ಆ ಒಂದು ಸ್ಕ್ರಿಪ್ಟಿಂಗನ್ನು ಮತ್ತೆ ನೀವು 8ನೇ ತಾರೀಕು ಮಾಡಿಟ್ಕೊಳ್ಳಿ. ಯಾಕೆಂದರೆ ಒಂದೇ ಸಲಕ್ಕೆ ಕೂತ್ಕೊಂಡು ಮಾಡಿದ್ರೆ ಅದೆಲ್ಲದು ನೆನಪು ಬರೋದಿಲ್ವಾ? ಸೊ ಹಾಗಾಗಿ. ಆ್ಯಂಡ್ ಇದಕ್ಕೆ ಒಂದು ಮೆಥಡ್ ಇದೆ. ಏನು ಮಾಡಬೇಕು ಅಂದರೆ, 8ನೇ ತಾರೀಕು ನೀವು ಮಾರ್ನಿಂಗ್ ಆದರೂ ಮಾಡಿ, ಈವ್ನಿಂಗ್ ಆದರೂ ಮಾಡಿ, ಆಫ್ಟರ್ನೂನ್ ಆದರೂ ಮಾಡಿ. ಬಟ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ಒಂದು 8 ನಿಮಿಷ, ಏನು ಹೇಳಿ, 8 ನಿಮಿಷ ನೀವು ಧ್ಯಾನವನ್ನು ಮಾಡಬೇಕು. 8 ನಿಮಿಷ ನೀವು ಧ್ಯಾನವನ್ನು ಮಾಡಿಬಿಟ್ಟು, ಏನು ನೀವು ಒಂದು ಸೈಡಲ್ಲಿ ಬರೆದಿಟ್ಕೊಂಡಿರ್ತಾರಲ್ವ, ಅದೆಲ್ಲ ಡಿಸೈರ್ಸನ್ನು ಈ ಥರ ಎಲ್ಲ ಮಾಡಿಕೊಂಡು, ಖಾಲಿ ಹಳೆನಾದರೂ ತೊಗೊಳ್ಳಿ, ರೂಲ್ಡ್ ಅನ್ರೂಲ್ಡ್ ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟ. ಬಟ್ ರೆಡ್ ಪೆನ್ನು, ಇಲ್ಲ ಬ್ಲೂ ಪೆನ್ನು, ಇಲ್ಲ ಆರೆಂಜ್ ಪೆನ್ನು, ಈ 3 ಕಲರಲ್ಲಿ ಯಾವುದಾದ್ರೂ ನೀವು ತಗೊಳ್ಳಿ. ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಏನು
ಡಿಸೈರ್ಸನ್ನು ಬರೆದಿಟ್ಕೊಂಡ್ರಿ ಫಸ್ಟಿಗೆ. ಅದನ್ನು ನೀಟಾಗಿ ಹೀಗೇ ಬರಿತಾ ಹೋಗಬೇಕು. ಎಷ್ಟು ಬೇಕಾದರೂ ಬರೀರಿ, ಬಟ್ ನೀವು ಯಾವ ಥರ ಬರೀಬೇಕಂದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ಇವಾಗ ನೀವು ಹ್ಯಾಪಿ ಫ್ಯಾಮಿಲಿ ಬೇಕು ಅಂದರೆ ಆಲ್ರೆಡಿ ನಾನು ನಮ್ಮ ಮನೆಯವರು ತುಂಬ ಹ್ಯಾಪಿಯಾಗಿದ್ದೀವಿ ಅಂತ ಬರೀಬೇಕು. ಜಾಬನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀವಿ, ಆಲ್ರೆಡಿ ನಾನು ಈ ಒಂದು ಜಾಬನ್ನು, ನೀವು ಯಾವ ಥರ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ಜಾಬನ್ನು ನಾನು ಆಲ್ರೆಡಿ ಆ ಒಂದು ಕಚೇರಿನಲ್ಲಿ, ಆ ಒಂದು ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ, ಇದೇ ಒಂದು ಟೇಬಲಲ್ಲಿ ಕೂತ್ಕೊಂಡಿದ್ದೀನಿ, ಇದೇ ಲ್ಯಾಪ್ಟಾಪ್ ನನ್ನ ಎದುರುಗಡೆ ಇದೆ ಅಂತ ಈ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರೀಬೇಕು. ಯಾವ್ಯಾವುದ್ರ ಬಗ್ಗೆ ಬರೀಬೇಕು? ಜಾಬ್ ಬಗ್ಗೆ ಬರೀಬೋದು, ಲವ್ ಬಗ್ಗೆ ಬರೀಬೋದು, ಹ್ಯಾಪಿ ಫ್ಯಾಮಿಲಿ ಬಗ್ಗೆ ಬರೀಬೋದು, ಮನಿ ಬಗ್ಗೆ ಬರೀಬೋದು. ಇದನ್ನೇ ಮರ್ತಿದ್ದೆ ನೋಡಿ. ಮನಿ ಬಗ್ಗೆ ಬರೀಬೋದು. ಲವಲ್ಲಿ ತುಂಬ ವೆರೈಟೀಸ್ ಇದೆ. ಅಪ್ಪ ಅಮ್ಮ, ಅಣ್ಣ ತಮ್ಮ ಜಗಳ ಆಡ್ಕೊಂಡಿರ್ತಾರೆ, ಹಸ್ಬೆಂಡ್ ಆ್ಯಂಡ್ ವೈಫು, ಲವರ್ಸ್ದು ತುಂಬ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ಕೊಳ್ಳಿ ನೀವು. ಆ್ಯಂಡ್ ಆಫ್ಟರ್ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಈ ಥರ ಈ ಸೈಡ್ ಒಂದು ಆ್ಯಂಡ್ ಕೆಳಗಡೆ ಬೇಕಾದರೆ ಹಾಕ್ಕೊಳ್ಳಿ, ಬಟ್ ನಾನಿಲ್ಲಿ ಹಾಕಿಲ್ಲ, ನಾನು ಮೇಲ್ಗಡೆ ಅಷ್ಟೇ ಹಾಕಿದ್ದೀನಿ. ಈ ಥರ ಇನ್ಫಿನೈಟ್ ಸಿಂಬಲನ್ನು 2 ಹಿಂಗೆ ಹಾಕ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು, ಆ್ಯಂಡ್ ಮಧ್ಯಕ್ಕೆ 1176 ಇದು ಏಂಜಲ್ ನಂಬರು. ತುಂಬ ಬೇಗ ನಾವೇನು ಬರೆದಿರ್ತೀವಲ್ವ, ಸೊ ಆ ಒಂದು ಎಲ್ಲ ಡಿಸೈರ್ಸು ತುಂಬ ಬೇಗ ಮ್ಯಾನಿಫೆಸ್ಟ್ ಆಗೋದಕ್ಕೆ ಈ ಒಂದು ಏಂಜಲ್ ನಂಬರು ತುಂಬ ಬೇಗ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಬೇಕಾದರೆ ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅದನ್ನು ಬರ್ಕೋಬೋದು, ಇಲ್ಲ ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವು ಅದನ್ನು ಬರ್ಕೋಬೋದು. ಏನು ಹೇಳಿ? ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು. ಯಾರು ವೋಲ್ಫನ್ನು ರಿಚುವಲನ್ನು ಮಾಡಿರ್ತೀರ ಅವರು ಅದನ್ನು ಬರ್ಕೋಬೋದು. ಆ್ಯಂಡ್ ನಾನು ಮಾಡಿಲ್ಲ, ನಾನು ಬರ್ಕೋಬೋದು ಎಸ್, ಯಾರು ಬೇಕಾದರೂ ಬರ್ಕೋಬೋದು. ಈ ಕ್ಷಣದಿಂದನೇ ನೀವು ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ 21 ಟೈಮ್ಸ್ ಹೇಳಿಕೊಂಡು ನೀವು ವೋಲ್ಫನ್ನು ಪ್ರೇ ಮಾಡ್ಬೋದು. ಓಕೆ, ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಬರ್ಕೋಬೋದು. ಆ್ಯಂಡ್ ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವು ಅಂತಲೂ ಬರ್ಕೋಬೋದು. ಬರ್ಕೊಂಡಾದ್ಮೇಲೆ ನಿಮ್ಗೆ ಯಾವುದಾದ್ರೂ ಬೀಜ ಮಂತ್ರಗಳು ಗೊತ್ತಿದ್ದರೆ ಅದನ್ನು ಕೂಡ ನೀವು ಬರಿಬೋದು. ನಾನಿಲ್ಲಿ ಶ್ರೀ ಅಂತ ಬರೀತೀನಿ ಅಷ್ಟೇ. ಶ್ರೀ ಬೇಕಾದರೂ ಮಾಡ್ಕೊಳ್ಳಿ, ಹ್ರೀಮ್ ಈ ಥರ ಬೀಜ ಮಂತ್ರಗಳು ಗೊತ್ತಿದ್ದರೆ ಅದನ್ನು ಕೂಡ ನೀವು ಬರಿಬೋದು. ಬರ್ಕೊಂಡು ಆಫ್ಟರ್ 1 by 1 ನೀವು ಬರಿತಾ ಹೋಗಬೇಕು. ನಿಮ್ಮ ಏನೇನು ಆಸೆಗಳಿದೆ, ಈವನ್ ನಿಮ್ಮ ಆಸೆಗಳು 100 ಇದ್ದರೂ ಓಕೆ, 200 ಇದ್ದರೂ ಓಕೆ, ಬಟ್ ನೀವು ಒಂದು ನೋಟ್ಸ್ 150ಗಿಂತ ಜಾಸ್ತಿ ಇದ್ದರೆ ನೀವು ಒಂದು ನೋಟ್ಸಲ್ಲಿ ಬರ್ಕೊಂಡ್ರೆ ನಿಮಗೆ ಗೊತ್ತಾಗಬೇಕಲ್ವಾ, ಅಷ್ಟು ಡಿಸೈರ್ಸು ನೆನಪಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ. ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಬರ್ನ್ ಮಾಡೋದಕ್ಕೆ ಹೋಗಬೇಡಿ ಅದನ್ನು. 100ಕ್ಕಿಂತ ಜಾಸ್ತಿ ಡಿಸೈರ್ಸ್ ಇದ್ದವರು, ಇಲ್ಲ ನನಗೆ ಪ್ರೈವಸಿ ಇಶ್ಯೂ ಇದೆ ಅಂದರೆ ಓಕೆ ನೀವು ಬರ್ನ್ ಮಾಡ್ಬೋದು. ಆ್ಯಂಡ್ ಇಲ್ಲ ನನಗೆ ಕಡಿಮೆ ಡಿಸೈರ್ಸ್ ಇದೆ ಅಂದರೆ ನಿಮ್ಗೆ ಹೆಂಗೂ ನೆನಪಿರುತ್ತೆ ಅಲ್ವಾ. ಸೊ ಹಾಗಾಗಿ ಬರ್ನ್ ಮಾಡ್ಬೋದು. ನೀವು ಬರ್ನ್ ಮಾಡಿದ್ರೂ ಓಕೆ, ಮಾಡದೇ ಇದ್ದರೂ ಓಕೆ. ಹಾಗೆಯೇ ನೀವು ಒಂದು ಸ್ಕ್ರಿಪ್ಟಿಂಗ್ ಮಾಡಿರೋ ಒಂದು ಲೆಟ್ರನ್ನು ಹಾಗೆ ಇಟ್ಕೊಂಡ್ರು ಓಕೆ. ಆ್ಯಂಡ್ ನೀವು 8 ನಿಮಿಷ ಮೆಡಿಟೇಷನನ್ನು ಮಾಡಿಬಿಟ್ಟು ಆಮೇಲೆ ನೀವು ಬರಿತಾ ಹೋಗಬೇಕು. 8ನೇ ತಾರೀಕು ಆಗಸ್ಟು ನೀವು ಯಾವ ಟೈಮಿಗೆ ಬೇಕಾದರೂ ಬರ್ಕೊಳ್ಳಿ. ಮಿಡ್ನೈಟ್ 12 AM ಇಂದ ಬೇಕಾದರೂ ಬರಿತೀನಿ ಅಂದರೂ ನೀವು ಬರ್ಕೋಬೋದು, ಬಟ್ 12 PM ಒಳಗಡೆ ನೀವು ಬರಿಬೇಕಾಗತ್ತೆ. ಇವನ್ ನೈಟ್ 2 AMಗೆ ಎದ್ಕೊಂಡು ನಾನು ಬರಿತೀನಿ ಅಂದರೂ ಓಕೆ ಮಾಡ್ಕೊಳ್ಳಿ. 2 PM ಬರಿತೀನಿ ಅಂದರೂ ನೀವು ಬರ್ಕೋಬೋದು. ಬಟ್ ನಿಮ್ಮ ಒಂದು ಏಕಾಗ್ರತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮತ್ತೇನು, ಇನ್ಫಿನೈಟ್ ಸಿಂಬಲ್ ಬಗ್ಗೆ ಹೇಳಿದೆ. ಇನ್ಫಿನೈಟ್ ಅಂದರೆ ಅನ್ಲಿಮಿಟೆಡ್ ಅಂತ. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಅನ್ಲಿಮಿಟೆಡ್ ಆಗಿ ನಿಮಗೆ ಸಿಗುತ್ತೆ ಅನ್ನೋ ಅರ್ಥ. ಇನ್ಫಿನೈಟ್ ಅಂದರೆ 8 ಲಯನ್ ಗೇಟ್ವೇ ಪೋರ್ಟಲ್ ಇದು. ಸೊ ಹಾಗಾಗಿ ಆ್ಯಂಡ್ 8 ಮೇ ತುಂಬ ಪವರ್ಫುಲ್. ಸೊ ಹಾಗಾಗಿ 8 ಮೇಗೆ ಇದನ್ನು ಯಾವ್ಯಾವಾಗ ಮಾಡಬೇಕು ಅಂದರೆ 26ನೇ ತಾರೀಕು ಮಾಡ್ಬೋದು, ಮೇ 17ನೇ ತಾರೀಕು ನೀವು ಮಾಡ್ಬೋದು. ಇವಾಗ 8ನೇ ತಾರೀಕಿಗೆ ನಾನು ಮಾಡಿದ್ದೀನಿ, ಮತ್ತೆ ಮಾಡಬೇಕಾ ಇದಕ್ಕೆ ಅಂದರೆ ಎಸ್ ಮಾಡಿ, ಡೋಂಟ್ ವರಿ, ಅದಕ್ಕೆಲ್ಲ ಏನು ಇದು ಮಾಡೋ ಆಗಿಲ್ಲ. ಆ್ಯಂಡ್ 26ಗೂ ನೀವು ಮಾಡ್ಬೋದು. ಇಲ್ಲ ನಾನು 8 ಮೇಗೆ ಮಾಡಿಲ್ಲ ಮ್ಯಾಮ್, ನೆಕ್ಸ್ಟ್ ಯಾವಾಗ ಮಾಡಬೇಕು ಅಂದರೆ 17ಕ್ಕೆ ನೀವು ಮಾಡ್ಬೋದು, ಇಲ್ಲಾಂದರೆ 26ಗೂ ನೀವು ಮಾಡ್ಬೋದು. ಆ್ಯಂಡ್ ಯಾರಿಗಾದರೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ.
ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ಮೋಸ್ಟ್ 85% ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನೀವು ಮಾಡೋ ಒಂದು ಕಮೆಂಟ್ ನನಗೆ ತುಂಬ ಮೋಟಿವೇಶನ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂದರೆ ನನಗೆ ಅದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇಲ್ಲಿದೆ ಅಲ್ವಾ, ಇದು ಕುಬೇರ ಸ್ಟೋನು. ಇದು ಎರಡೇ ಇರೋದು, ಇಲ್ಲಿ ನೋಡ್ಕೊಳ್ಳಿ. ದಿಸ್ ಈಸ್ ಕುಬೇರ ಸ್ಟೋನ್. ಯಾರಿಗಾದರೂ ಬೇಕಾದರೆ, ಯಾರಿಗೆ ಮನಿ ಇಶ್ಯೂ ಇದೆ ನೋಡಿ, ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ಇದನ್ನು ನೀವು ನಿಮ್ಮ ಹತ್ರ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ, ಬ್ಯಾಗಲ್ಲಿ ನೀವು ಕ್ಯಾಶಲ್ಲಿ ಇಡ್ತೀರೋ ಅಲ್ಲಿ ಇದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಮನಿ ಹೋಲ್ಡ್ ಆಗುತ್ತೆ. ಓಕೆ, ಹರಿದು ಹೋಗೋದಿಲ್ಲ. ಅಂದರೆ ಇವಾಗ ತುಂಬ ಬಿಸ್ನೆಸ್ ಮ್ಯಾನ್ಗಳು ಏನಿರ್ತಾರಲ್ವ, ಸೊ ಅವರು ಇವತ್ತು ದುಡ್ಡು ಬರುತ್ತೆ, ನಾಳೆಗೆ ಹೋಗುತ್ತೆ. ಸೊ ಈ ಥರ ಒಂದು ಎನರ್ಜಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೈಯಲ್ಲೇ ಮನಿ ಹೋಲ್ಡ್ ಆಗುತ್ತೆ. ಸೊ ಹಾಗಾಗಿ ಮನಿ ಕೈಯಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂದು ಕುಬೇರ ಸ್ಟೋನನ್ನು ಬಳಸ್ತೀವಿ. ಇಲ್ಲಿ ನೋಡ್ಬೋದು ರೋಸ್ ಕ್ವಾರ್ಟ್ಸ್ ಏಂಜಲ್ಸ್. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ. ಆ್ಯಂಡ್ ಇದು ಬಂದು ಈವಿಲ್ ಐ ರಿಂಗು, ಫಿಂಗರ್ ರಿಂಗು. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಇದು ಬಂದು ಅಮೆಥಿಸ್ಟ್ ಕ್ಲಸ್ಟರ್. ಓಕೆ, ನೋಡಿ ಯಾವ ಥರ ಇದೆ. ಇದು ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಇದು ನಿಮಗೆ ಥರ್ಡ್ ಐ ಚಕ್ರನ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಈಸ್ ಪೈರೈಟ್. ಇದು ಪೈರೈಟು. ಇದನ್ನು ರಾ ಸ್ಟೋನ್ ಅಂತೀವಿ. ಓಕೆ, ಇದು ಪೈರೈಟ್ ರಾ ಸ್ಟೋನ್. ಇದನ್ನು ನೀವು ಕೈಯಲ್ಲಿ ಅದು ಹಿಡ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಪಾಕೆಟಲ್ಲಿ, ಎಲ್ಲಿ ನೀವು ಗಲ್ಲಾಪೆಟ್ಟಿಗೆ, ಬಿಸ್ನೆಸ್ ಮ್ಯಾನ್ಸ್ ಆಗಿದ್ದರೆ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು. ಇಲ್ಲ ನಾವು ಬಿಸ್ನೆಸ್ ಮ್ಯಾನ್ಸ್ ಅಲ್ಲ ಅಂದರೆ ನೀವು ಪರ್ಸಲ್ಲಿ ಕೂಡ ಇಟ್ಕೋಬೋದು. ಇದನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಮನಿ ಮ್ಯಾಗ್ನೆಟ್ ಥರ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಪೆಂಡುಲಮ್ ಕ್ಲಾಸಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು.